ಏನು ಕಾಣಿಸ್ತಾನೆ ಇಲ್ವಲ್ಲ. ಅಯ್ಯೋ ನೋಡ್ಬಿಟ್ರು. ಒಂದು ನಿಮಿಷ, ನೀನೇನು ತೋರಿಸ್ದೆ? ಅವ್ರೇನು ನೋಡಿದ್ರು? ಅವಳ ಅಪ್ಪ ನೋಡ್ಬಿಟ್ರು ಕಣೋ. ಕೀ ಹೋಲಲ್ಲಿ ನೋಡ್ತಾ ಇದ್ದೆ. ನೀನ್ ಯಾಕೋ ತೂತೊಳಗಡೆ ನೋಡಕ್ ಹೋಗಿದ್ದೆ? ಫೋನು ತೆಗಿತಾ ಇಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಮಾಡ್ತಾ ಇಲ್ಲ. ಅಂದ್ರೆ ಇವಾಗ ನೀನು ತೂತೊಳಗಡೆ ನೋಡ್ತಾ ಇದ್ದಿದ್ದು ಅವ್ರ ಅಪ್ಪ ನೋಡ್ಬಿಟ್ರು. ಅಂದ್ರೆ ಇವಾಗ ಫ್ಲಾಟ್ ಇಂದ ಮುನಿಯಮ್ಮನ್ ಜೋಬ್ರಿಗೆ ಶಿಫ್ಟ್. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಜರ್ನಿ. ಪ್ರೀತಿ, ಫೋನ್ ತೆಗಿ ಪ್ರೀತಿ. ಅಯ್ಯೋ, ಇಲ್ಲಿ ಮೈಗೆ ಕರಿ ನಾಗರಾಮ್ ಕಡಿಯ ಮನೆ ಶಿಫ್ಟ್ ಆಗೋಯ್ತದ. ಸಾಯ್ತಾ ಇದ್ರೆ ಹೋಗಿ ತೆಗಿಯತ್ತವನಲ್ಲ. ಪ್ರೀತಿ, ನಿನ್ಗೆ ಯಾವುದೋ ಮೆಸೇಜ್ ಬಂದಿದೆ ನೋಡಮ್ಮ. ಏನ್ ಮಾಡ್ತಿದ್ಯಾ? ಅದು ವೀಸಾ ಅಪ್ಲಿಕೇಶನ್ಗೆ ಸ್ಲಾಟ್ ಬುಕ್ ಮಾಡ್ತಾ ಇದ್ದೀನಿ ಡ್ಯಾಡಿ. ಓ ಸರಿ, ಯಾರ್ದಮ್ಮ ಮೆಸೇಜು? ಅದು ಅಮೂಲ್ಯ ಅಂತ ನನ್ನ ಫ್ರೆಂಡು. ನೋಡು ಪುಟ, ನಾವು ನಿಜ ಹೇಳ್ಬೇಕಾದ್ರೆ ತಲೆ ಎತ್ಕೊಂಡು ಮಾತಾಡ್ತೀವಿ, ಸುಳ್ಳು ಹೇಳ್ಬೇಕು ಅಂದ್ರೆ ತಲೆ ತಗ್ಗಿಸ್ ಮಾತಾಡ್ತೀವಿ. ಹಾಗೆ ನನ್ನ ಮಗಳು ತಲೆ ತಗ್ಸೋಂಥ ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಆ ನಂಬಿಕೆಯಿಂದಾನೆ ನಿನಗೆ ಬಂದಿರೋ ಮೆಸೇಜ್ನ ನೋಡ್ದೆ ಫೋನ್ ತಂದು ನಿನಗೆ ಕೊಟ್ಟಿದ್ದೀನಿ. ಇನ್ನೊಂದು ವಿಷಯ, ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲಿಟ್ಟಿದ್ರೇನೆ ಎಲ್ರಿಗೂ ಒಳ್ಳೇದು. ಗುಡ್ ನೈಟ್. ಹಲೋ ಹಲೋ ಪ್ರೀತಿ, ಎಲ್ಲಿದ್ಯಾ? ಹಾಂ ಹೇಳು ಸಂತೋಷ್. ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು. ಭಾರ್ಗವಿ ನನ್ನ ಲವ್ ಮಾಡ್ತಿಲ್ವಂತೆ. ಐ ಜಸ್ಟ್ ವಾಂಟ್ ಟು ಡೈ. ನಿಜ ಪ್ರೀತಿ, ನಾನು ಸತ್ತೋಗ್ತೀನಿ. ನೀನ್ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನಾನು ಈಗಲೇ ಬರ್ತಾ ಇದ್ದೀನಿ. ಟಿಫನ್ ತಿನ್ನ ಲೇ, ತಿಂಡಿ ತಿನ್ನ ಹೋಗ್ಲಿ. ತಿನ್ನಪ್ಪ, ಬೇಗ ಆಯ್ತು.